ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯಲ್ಲಿ ಒಂದು ಪ್ರಮುಖ ಪಾಠ ದಹನ ಮತ್ತು ಜ್ವಾಲೆ ಈ ಪಾಠದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಸೊ ಹಿಂದಿನ ತರಗತಿಯಲ್ಲಿ ನೀವು ದಹನ ಕ್ರಿಯೆ ಅಂದ್ರೇನು, ದಹನ ಕ್ರಿಯೆಯ ವಿಧಗಳು ಹೇಗೆ ಮತ್ತು ಅವುಗಳ ಮಾರ್ಪಾಡುಗಳು ಹೇಗೆ, ಅದರ ಜೊತೆಗೆ ಜ್ವಾಲೆಯ ರಚನೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ದಹನ ಕ್ರಿಯೆ ಮತ್ತು ಜ್ವಾಲೆಯ ನಂತರ ನಾವು ಈಗ ಇಂಧನಗಳು ಮತ್ತು ಅವುಗಳ ದಕ್ಷತೆಯ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಇಂಧನ ಅಂತ ನಾವೇನು ಕರಿತೀವಲ್ಲ, ಈ ಇಂಧನದ ಆದರ್ಶ ರೂಪ ಹೇಗಿರಬೇಕು ಮತ್ತು ಆದರ್ಶದ ರೂಪದ ಜೊತೆಗೆ ಇದರ ಸಾಮರ್ಥ್ಯ, ಏಕೆಂದರೆ ನಾವು ಬಳಸತಕ್ಕಂತಹ ಎಲ್ಲ ಇಂಧನಗಳ ಸಾಮರ್ಥ್ಯ ಒಂದೇ ರೀತಿ ಇರೋದಿಲ್ಲ, ಅದು ನಿಮಗೂ ಗೊತ್ತಿದೆ, ಹೌದಲ್ಲ? ನೋಡಿ, ಈಗ ಒಂದು ಉದಾಹರಣೆ, ಕಟ್ಟಿಗೆ. ಮನೆಯಲ್ಲಿ ಉರುವಲನ್ನು ಬಳಸ್ತೀವಿ. ಸಣ್ಣ ಸಣ್ಣ ಕಡ್ಡಿಗಳನ್ನು ಮರದ ತುಂಡುಗಳನ್ನು ಏನು ಮಾಡ್ತೀವಿ, ಅಡುಗೆ ಮಾಡೋದಕ್ಕೆ ಮತ್ತು ನೀರನ್ನು ಕಾಯಿಸೋದಕ್ಕೆ ನಾವು ಬಳಸ್ತೀವಿ, ಹೌದಲ್ಲ? ಸೊ ಈ ರೀತಿ ಬಳಸಬೇಕಾದ್ರೆ ಅವುಗಳಿಂದ ಬರತಕ್ಕಂಥ ಶಾಖದ ಪ್ರಮಾಣವನ್ನು ನೋಡಿದಾಗ ಅದ್ರ ಜೊತೆಗೆ ಸ್ವಲ್ಪ ಹೋಲಿಕೆ ಮಾಡ್ಕೊಳ್ಳೋಣ. ಈ ಪಟಾಕಿ ಸಿಡಿದಾಗ ಬಿಡುಗಡೆ ಆಗತಕ್ಕಂಥ ಶಾಖದ ಒಂದು ಹೋಲಿಕೆಯನ್ನು ಮಾಡ್ಕೊಂಡಾಗ ನಿಮ್ಗೇನು ಅನಿಸುತ್ತೆ? ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಶಾಖ ಬಿಡುಗಡೆ ಆಗುತ್ತೆ, ಹೌದಾ? ಸೊ ಪಟಾಕಿ ಸಿಡಿದಾಗ ಅದು ಬಹಳ ಡೇಂಜರಸ್ ಅಂತ ಅನಿಸುತ್ತೆ ನಿಮಗೆ, ಯಾಕಂದರೆ ಶಾಖನೂ ಬಿಡುಗಡೆ ಆಗಿರ್ತದೆ, ಬೆಳಕು ಬಿಡುಗಡೆ ಆಗಿರ್ತದೆ ಮತ್ತು ಅದರ ಪ್ರಮಾಣ ನಮ್ಮ ದೇಹದ ಮೇಲೆ ಏನಾದರೂ ಉಂಟಾದರೆ ತೀವ್ರತರವಾದ ಬೊಬ್ಬೆಗಳು, ಮೈ ಸುಟ್ಟೋಗೋದು, ಚರ್ಮ ಸುಟ್ಟೋಗುವಂಥ ಸಂದರ್ಭ ನಮಗೆ ಒದಗಿ ಬರ್ತದೆ, ಹೌದಲ್ಲ? ಸೊ ಹಾಗಾಗಿ ಈ ಇಂಧನದ ಒಂದು ತೀವ್ರತೆಯ ಮೇಲೆ ನಾವು ಅವುಗಳನ್ನು ಬಳಸ್ತೀವಿ. ನೋಡಿ, ಪೆಟ್ರೋಲು ಡೀಸೆಲನ್ನು ನಾವು ಅಡುಗೆ ಮಾಡೋಕ್ಕೆ ಬಳಸಲ್ಲ, ಯಾಕೆಂದರೆ ಅವುಗಳ ಒಂದು ಇದೇ ಬೇರೆ. ಅವುಗಳನ್ನು ಹತ್ಕೊಂಡು ಉರ್ಸೋಕೆ ಹೋಗ್ಬಿಟ್ರೆ ಧಗಧಗ ಹತ್ಕೊಂಡು ಉರಿಯೋಕ್ಕೆ ಶುರುವಾಗಿರ್ತದೆ. ಅವುಗಳ ಹತ್ಕೊಂಡು ಉರಿಯೋದನ್ನು ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಮತ್ತು ಅದು ಹತ್ತತ್ರ ಒಂದೊಂದ್ಸರಿ ಮನೆಯೇ ಹತ್ಕೊಂಡು ಬರ್ಬೋದು, ಆ ರೀತಿ ಪರಿಸ್ಥಿತಿ ಬರ್ತದೆ, ಹೌದಲ್ಲ? ಆದರೆ ಅದಕ್ಕೆ ತಕ್ಕಂತೆ ಏನು ಮಾಡ್ತೀವಿ, LPG ಗ್ಯಾಸನ್ನು ನಾವು ಬಳಸ್ತೀವಿ, ಉರುವಲನ್ನು ಬಳಸ್ತೀವಿ, ಸೀಮೆ ಎಣ್ಣೆ ಸ್ಟವ್ನ ಒಂದು ಇದನ್ನು ನಾವು ಬಳಸ್ತೀವಿ, ಹೌದಲ್ಲ? ಹೀಗೆ ನಾವು ಸ್ವರೂಪಕ್ಕೆ ತಕ್ಕಂತೆ ವೈವಿಧ್ಯಮಯವಾದ ಇಂಧನಗಳನ್ನು ನಾವು ಏನು ಮಾಡ್ತೀವಿ, ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತೀವಿ. ಸೊ ಈ ನಿತ್ಯ ಜೀವನದಲ್ಲಿ ಬಳಸಿದಾಗ ಆದರ್ಶ ಇಂಧನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಕ್ಕಳೇ, ಈ ಆದರ್ಶ ಇಂಧನದ ಸ್ವರೂಪ ಹೇಗಿರಬೇಕು ಅಂತ ನಾವು ಸ್ವಲ್ಪ ಗಮನ ಹರಿಸಿದಾಗ ನಿಮಗೆಲ್ಲ ಗೊತ್ತಿದೆ. ಆದರ್ಶ ಇಂಧನ ಅನ್ನೋ ಒಂದು ಪದವನ್ನು ತೆಗೆದುಕೊಂಡಾಗ, ಇಂಧನ ನಮಗೆ ಎಷ್ಟು ಬೇಕೋ ಅಷ್ಟು ಶಾಖವನ್ನು ಕೊಡಬೇಕು, ಒಂದು ನಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಅವಶ್ಯಕತೆ ಇದ್ದಷ್ಟು ಶಾಖ ಮೊದಲನೇದು. ಆದರ್ಶ ಇಂಧನ ಅಂತಿಸ್ಕೊಳ್ಬೇಕಾದ್ರೆ ಅವಶ್ಯಕತೆ ಇರುವಷ್ಟು ಶಾಖವನ್ನು ಒದಗಿಸಬೇಕು. ಮತ್ತೆ ನಿರಂತರ ದಹನ ಕ್ರಿಯೆಯಲ್ಲಿರಬೇಕು. ನಿರಂತರವಾಗಿ ದಹನ ಕ್ರಿಯೆಯಲ್ಲಿ ಇರಬೇಕು, ದಹಿಸ್ತಾ ಇರಬೇಕು, ದಹನದ ಕ್ರಿಯೆಯಲ್ಲಿ ಇರಬೇಕು. ಎರಡನೇದು. ದೆನ್ ಮೂರನೇದು, ಯಾವುದೇ ರೀತಿಯಾದಂತಹ ಅವಘಡಗಳು ಉಂಟಾಗದ ಹಾಗೆ ಅದು ಉರಿಬೇಕು. ಅವಘಡಗಳು ಉಂಟಾಗಬಾರ್ದು, ಆ ರೀತಿ ಇರಬೇಕು, ನಮ್ಗೆ ತೊಂದರೆ ಆಗಬಾರ್ದು, ಹ್ಯಾಂಡಿಯಾಗಿರ್ಬೇಕು ಅಂತ ಹೇಳಿ. ಮತ್ತೆ ನಾಲ್ಕನೆಯದು ಇಂಪಾರ್ಟೆಂಟು, ಸರಳವಾಗಿ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆಗೆ ಈಸಿ ಆಗಿರಬೇಕು. ಸಾಗಾಣಿಕೆಗೆ ನಮಗೆ ಈಸಿ ಆಗಿರಬೇಕು. ಅಷ್ಟೇ ಅಲ್ಲ, ಇಷ್ಟೆಲ್ಲ ಆದ ಮೇಲೆ ಅದು ಅವಶೇಷಗಳು ಅಂತ ನಾವೇನು ಕರಿತೀವಿ, ಅಥವಾ ಶೇಷ ವಸ್ತು ಅಂತ ನಾವೇನು ಕರಿತೀವಿ, ಅದು ಹೆಚ್ಚಿಗೆ ಉಳಿಬಾರ್ದು. ಶೇಷ ವಸ್ತು ಹೆಚ್ಚಿಗೆ ಉಳಿಬಾರ್ದು. ಈಗ ನೋಡಿ, ಕಟ್ಟಿಗೆಯನ್ನು ಉರಿಸ್ತೀವಿ ಅಥವಾ ಕಲ್ಲಿದ್ದಲನ್ನು ಉರಿಸ್ತೀವಿ. ಕಟ್ಟಿಗೆಗಳು ಮತ್ತು ಕಲ್ಲಿದ್ದಲುಗಳನ್ನು ಉರಿಸಿದಾಗ ನಮಗೆ ಬೂದಿ ಸಿಗುತ್ತೆ. ಸೊ ಬೂದಿ ಒಂದು ಶೇಷ ವಸ್ತು. ಈ ಶೇಷ ವಸ್ತು ಏನಿದೆ, ಕಡಿಮೆ ಉಳಿಬೇಕು, ಕಡಿಮೆ ಉಳ್ಕೋಬೇಕು. ಸೊ ಅದು ಕಡಿಮೆ ಉಳ್ಕೊಂಡಾಗ ನಮಗೆ ಅದನ್ನು ಮೇಂಟೈನ್ ಮಾಡತಕ್ಕಂತಹ ಒಂದು ಅಂಶ
ಅಂಶ ನಮಗೆ ಬಹಳ ಈಸಿ ಆಗ್ತದೆ. ಈಗ ನೋಡಿ, LPG ನಾವು ಬಳಸ್ತಾ ಇದ್ದೀವಿ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಸಿಲಿಂಡರ್ಗಳಲ್ಲಿ ನಾವು LPG ಬಳಸ್ತಾ ಇದ್ದೀವಿ. ಅದು ಹತ್ಕೊಂಡು ಉರಿಯುತ್ತೆ, ಆದರೆ ಕೊಡುವ ಹೊಗೆಯ ಪ್ರಮಾಣ ಏನಾಗಿದೆ? ಕಡಿಮೆ ಇದೆ. ಸಂಪೂರ್ಣ ದಹನ ಕ್ರಿಯೆ ಉಂಟಾದಾಗ ಉಂಟಾಗುವ ಹೊಗೆಯ ಪ್ರಮಾಣ ಕೂಡ ಏನಾಗಿರ್ತದೆ? ಕಡಿಮೆ ಆಗುತ್ತೆ. ಹಾಗಾಗಿ ಇನ್ನೂ ಒಂದು ಅಂಶವನ್ನು ನಾವೇನು ಹೇಳಬೇಕು ಅಂದರೆ, ಹೊಗೆ ಆಡುವುದು ಕಡಿಮೆ, ಹೊಗೆಯನ್ನು ಉಂಟು ಮಾಡುವುದು ಕಡಿಮೆ ಆಗಿರಬೇಕು. ಹೊಗೆ ಉಂಟು ಮಾಡುವುದು ಕಡಿಮೆ ಆಗಿರಬೇಕು, ಅಥವಾ ಉಂಟಾಗದೆ, ಹೊಗೆ ಉಂಟಾಗುತ್ತೆ. LPG ನಮಗೆ ಗೊತ್ತಾಗೋದಿಲ್ಲ, ಹಾಗೆ ಹೋಗಿರ್ತದೆ. ಆದರೆ ಯಾವುದೇ ಒಂದು ಇಂಧನವನ್ನು ನಾವು ಬಳಸಬೇಕಾದ್ರೆ ಅದು ಹೊಗೆ ಕಡಿಮೆ ಇರಬೇಕು. ನಾವು ಇಲ್ಲಿ ಏನಾಗಿದೆ, ಬಳಸತಕ್ಕಂತಹ ಇಂಧನಗಳನ್ನು ಮಾತ್ರ, ಹೊತ್ಕೊಂಡಿರತಕ್ಕಂಥ ಇಂಧನಗಳ ಕಡೆಗೆ ಮಾತ್ರ ನಾವು ಗಮನವನ್ನು ಕೊಡ್ತಾ ಇದ್ದೀವಿ. ನಾವು ಸೌರಶಕ್ತಿಯ ಕಡೆ ಗಮನ ಕೊಡ್ತಾ ಇಲ್ಲ. ಹತ್ಕೊಂಡು ಉರಿಯತಕ್ಕಂತಹ ಇಂಧನ ಮತ್ತು ಜ್ವಾಲೆ ಅಷ್ಟಕ್ಕೆ ಮಾತ್ರ ನಮ್ಮ ಪಾಠ ಸೀಮಿತವಾಗಿರೋದು. ಹಾಗಾಗಿ ಇಷ್ಟು ಗುಣಲಕ್ಷಣಗಳನ್ನ ಒಂದು ಆದರ್ಶ ಇಂಧನ ಅಂತ ನಾವು ಕರೆದಾಗ, ಇಷ್ಟು ಗುಣಲಕ್ಷಣಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಈಗ ಒಂದು ಕೆಲಸ ನೋಡಿ, ಅವಶ್ಯಕತೆ ಇರುವಷ್ಟು ಶಾಖ, ಓಕೆ, ಕಟ್ಟಿಗೆ ಉರಿಯುತ್ತೆ, ಕಲ್ಲಿದ್ದಲು ಕೂಡ ಉರಿಯುತ್ತೆ, ಆದರೆ ಶೇಷ ವಸ್ತು ಮತ್ತು ಹೊಗೆ ಜಾಸ್ತಿ ಇರ್ತದೆ. ಹೌದಲ್ಲ? ಅದನ್ನ ಮೇಂಟೈನ್ ಮಾಡೋದೇ ಕಷ್ಟ. ಹೊಗೆ ತೆಗಿಬೇಕಂದ್ರೆ ಹೊಗೆ ಕಂಟ್ರೋಲ್ ಮಾಡಬೇಕು, ಬೂದಿ ತೆಗಿಬೇಕು, ಹೊಗೆ ಕಂಟ್ರೋಲ್ ಮಾಡಬೇಕು, ಬೂದಿ ತೆಗಿಬೇಕು, ಬಹಳ ಕಷ್ಟ. ಒಂದು ಅಂಶ. ಎರಡನೇ ಅಂಶಕ್ಕೆ ನಿರಂತರ ದಹನ ಕ್ರಿಯೆ ಸಾಧ್ಯವೇ? ಈಗ ಕಟ್ಟಿಗೆ ಉರಿಸಬೇಕಾದ್ರೆ ನಿರಂತರವಾಗಿ ದಹನ ಕ್ರಿಯೆ ಸಾಧ್ಯ. ಅಲ್ಲಿ ಏನಾಗಿರ್ತದೆ, ಉರುವಲನ್ನು ಒಳಗಿಟ್ಟು ಬಂದಿರ್ತೀರಾ, ಇಟ್ಟು ಬಂದು ಒಂದು 5 ನಿಮಿಷ ಎಷ್ಟು ಬೇಕೋ ಅಷ್ಟೊಂದು ಏನಾಗಿರ್ತದೆ, ನಿಂತು ಹೋಗ್ಬಿಟ್ಟಿರ್ತದೆ. ಅದು ನಿರಂತರತೆ ಇಲ್ಲ, ತೋರಿಸೋದಿಲ್ಲ. ಅದೇ ರೀತಿ ನಿಮಗೆ ನಿರಂತರ ದಹನ ಕ್ರಿಯೆ LPG ನಲ್ಲಿರುತ್ತೆ, ಆದರೆ ಅವಘಡಗಳು ಸಂಭವಿಸತಕ್ಕಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಹೌದಾ? ಈಗ ಅಕಸ್ಮಾತ್ ನೀವು ಮಾಡದೆ ಒಲೆ ಮೇಲೆ ಅನ್ನವನ್ನು ಇಟ್ಟು ಅಥವಾ ಮುದ್ದೆಯನ್ನು ಇಟ್ಟು, ಮುದ್ದೆ ಮಾಡೋದಕ್ಕೆ ನೀರು ಮತ್ತು ಹಸಿಟ್ಟನ್ನು ಇಟ್ಟು ಬಂದು ಎಲ್ಲೋ ಒಂದ್ ಕಡೆ ಗಮನ ಹರಿಸ್ತಾ ಇರ್ತೀರ, ಅವಾಗ ಅದು ಶಾಖಕ್ಕೆ ಉಕ್ಕಿ ಸೋರಿಯೋದಾಗ ಏನಾಗ್ತದೆ, ಆ ಒಂದು ಸ್ಟವ್ ನಲ್ಲಿ ಎಲ್ಲ ಸಂಗ್ರಹಣೆ ಆಗಿ ಕೆಟ್ಟೋಗಿರ್ತದೆ. ಆಗ ಗ್ಯಾಸ್ ಲೀಕ್ ಆಗುವಂತಹ ಸಂದರ್ಭ ಇರ್ತದೆ. ನೋಡಿ, ಇಲ್ಲಿ ಅವಘಡದ ಚಾನ್ಸಸ್ ಜಾಸ್ತಿ ಇರ್ತದೆ ಗ್ಯಾಸ್ ಅಲ್ಲಿ, LPG ನಲ್ಲಿ. ಇನ್ನ ಸಾಗಾಣಿಕೆ ಅಂದಾಗ ಕೆಲವು ವಸ್ತುಗಳನ್ನ, ಸೌದೆಗಳನ್ನ ಒಂದು ಕಡೆ ಮತ್ತೊಂದು ಕಡೆಗೆ ಸಾಗಿಸೋದು ಬಹಳ ಕಷ್ಟ. ಅದೇ ಗ್ಯಾಸ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡಬಹುದು. ಇವೆಲ್ಲ ನೋಡಿದಾಗ ಒಂದಲ್ಲ ಒಂದು ದಹ್ಯ ವಸ್ತು, ನಾವು ಇಂಧನ ಅಂತ ನಾವೇನ್ ಕರಿತೀವಿ, ಆ ಇಂಧನದಲ್ಲಿ ಒಂದಲ್ಲ ಒಂದು ನ್ಯೂನತೆಗಳು ಇದ್ದೇ ಇರ್ತದೆ. ಹಾಗಾಗಿ ನಾವು ಆದರ್ಶ ಇಂಧನ ಅಂತ ಯಾವುದನ್ನು ನಾವು ಕರೆಯಕ್ಕೆ ಆಗೋದಿಲ್ಲ. ಆದರ್ಶ ಇಂಧನ ಅಂತ ನಾವು ಯಾವುದನ್ನು ಕೂಡ ಕರೆಯೋದಕ್ಕೆ ಆಗೋದಿಲ್ಲ. ಸೊ ಏನಾದರೂ ಒಂದು ನ್ಯೂನತೆ ಇದ್ದೇ ಇರ್ತದೆ ಇಂಧನಗಳು. ಯಾಕೆಂದ್ರೆ ನೋಡ್ತಿದ್ದಕ್ಕೆ ಬೆಂಕಿ, ಜ್ವಾಲೆಗಳು ಇವೆಲ್ಲ ಇರ್ತದೆ. ಸೊ ಹಾಗಾಗಿ ನಾವು ಸ್ವಲ್ಪ ಇಂಧನಗಳ ದಹನ ಕ್ರಿಯೆಯಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಅದು ಮೂಲ ಅಂಶ. ಅರ್ಥ? ಓಕೆ ಮಕ್ಕಳ. ಸೊ ಹೀಗೆ ಆದರ್ಶ ಇಂಧನದ ಒಂದು ಅಂಶವನ್ನು ಬಿಟ್ಬಿಡೋಣ. ಈಗ ಮುಂದಕ್ಕೆ ಹೋಗೋಣ. ಆದರ್ಶ ಇಂಧನ ಈಗ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ರೀತಿಯ ಇಂಧನದ ವಸ್ತುಗಳನ್ನು ನೋಡ್ತೀವಿ, ಇಂಧನಗಳನ್ನು ನೋಡ್ತೀವಿ ಅಂದಾಗ, ಸೊ ನೋಡಿ, ಹಸು, ಎಮ್ಮೆ ಅವುಗಳಿಂದ ಬರತಕ್ಕಂಥ ಸಗಣಿಯಿಂದವ ಅದನ್ನ ಗೋಡೆಗೆ ತಟ್ಟಿ ಬೆರಣಿಯನ್ನ ತಯಾರು ಮಾಡಿ, ಹೌದಾ? ಸೊ ಬೆರಣಿಯಿಂದಲೂ ಕೂಡ ನಾವು ಶಾಖವನ್ನು ಪಡೆಯಬಹುದು. ಕಟ್ಟಿಗೆಗಳಿಂದಲೂ ನಾವು ಶಾಖ ಬೆಳಕನ್ನು ಪಡೆಯಬಹುದು. ಕಲ್ಲಿದ್ದಲಿನಿಂದಲೂ ನಾವು ಶಾಖ ಮತ್ತು ಬೆಳಕನ್ನ, ಪೆಟ್ರೋಲು, ಡೀಸೆಲ್, ಸೀಮೆ ಎಣ್ಣೆ, ಮೀಥೇನ್ ಅನಿಲ, ಸಂಪೀಡಿತ ನೈಸರ್ಗಿಕ ಅನಿಲ, LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇದರಲ್ಲಿ ಬ್ಯೂಟೇನ್ ಅನಿಲ ಇರ್ತದೆ. ಬ್ಯೂಟೇನ್ ಅನಿಲ ಇರ್ತದೆ. ಜೈವಿಕ ಅನಿಲ, ಇದನ್ನ ಬಯೋಗ್ಯಾಸ್ ಅಂತ ಕೂಡ ಕರಿತೀವಿ. ಜೈವಿಕ ಅನಿಲ ನಿಮ್ಗೆಲ್ಲ ಗೊತ್ತಿದೆ, ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಯೋಗ್ಯಾಸ್ ಅಂದ್ರೆ ರೈತರೇ ತಯಾರು ಮಾಡಿ ತಮ್ಮ ದಿನನಿತ್ಯದ ಬಳಕೆಗೆ ಬಳಸಿಕೊಳ್ಳತಕ್ಕಂತಹ ಒಂದು ಅನಿಲ. ಅಂದ್ರೆ ಒಂದು ಗೋಬರ್ ಗ್ಯಾಸ್ ಅಂತ ಕೂಡ ಕರಿತೀವಿ. ಬಯೋಗ್ಯಾಸ್, ಜೈವಿಕ ಅನಿಲ ಅಥವಾ ಗೋಬರ್ ಗ್ಯಾಸ್. ಸೊ ಇದು ಬಹಳ ಈಸಿ. ಏನಂದ್ರೆ ಒಂದು ಸಿಮೆಂಟ್ ಇಂದ ತಯಾರಿರ್ತಕ್ಕಂತಹ ಒಂದು ತೊಟ್ಟಿ ಇರ್ತದೆ. ಆ ತೊಟ್ಟಿನಲ್ಲಿ ಏನ್ ಮಾಡ್ತಾರೆ, ಈ ಸಗಣಿ ಮತ್ತು ಗಂಜಲವನ್ನ ಆ ತೊಟ್ಟಿಯ ಒಳಗಡೆ ಹುದುಗೋದಕ್ಕೆ ಬಿಡ್ತಾರೆ. ಅದು ಹುದುಗಿದ ನಂತರ, ಚೆನ್ನಾಗಿ ಕೊಳೆತ ನಂತರ, ಕೃಷಿ ತ್ಯಾಜ್ಯ ವಸ್ತು ಮತ್ತು ಗಂಜಲ, ಸಗಣಿಗಳನ್ನೆಲ್ಲ ಚೆನ್ನಾಗಿ ನೀರಿನಲ್ಲಿ ಕಲಸಿ ಹಾಕ್ತಾರೆ. ಅದು ಉಡುಗು ಕಣಗಳು ಅಂತ ಕರಿತೀವಿ. ಆ ಕಣಗಳು ಚೆನ್ನಾಗಿ ಏನಾಗ್ತದೆ, ಹುಡುಗುತ್ತೆ, ಅಂದ್ರೆ ಚೆನ್ನಾಗಿ ಕೊಳೆತು ಹೋಗುತ್ತೆ ಅಂತ ಹೇಳ್ತೀವಿ. ಕೊಳೆತು ಹೋದ ಮೇಲೆ ಅರ್ಧಂಬರ್ಧ ದ್ರವರೂಪದ ಒಂದು ಗಂಜಿ ರೀತಿ ಇರ್ತದೆ. ದ್ರವರೂಪದ ಉಡುಗಿದ ಕಣ ಏನಾಗ್ತದೆ,
ಗೊಬ್ಬರ ಆ ತೊಟ್ಟಿಯಿಂದ ಹೊರಗಡೆ ಬರ್ತದೆ, ಸೊ ಆ ಸಂದರ್ಭದಲ್ಲಿ ಜೈವಿಕ ವಿಘಟನ ಕ್ರಿಯೆ ಉಂಟಾಗಿ ಅಲ್ಲಿ ಏನಾಗ್ತದೆ, ಮೀಥೇನ್ ಅನಿಲ ಮತ್ತು ಈಥೇನ್ ಅನಿಲಗಳು ಬಿಡುಗಡೆ ಆಗ್ತದೆ. CH4 ಮತ್ತು C2H6 ಮೀಥೇನ್ ಮತ್ತು ಈಥೇನ್ ಅನಿಲಗಳು ಬಿಡುಗಡೆ ಆಗ್ತದೆ. ಎಸ್ಪೆಷಲಿ ಮೀಥೇನ್ ಅನಿಲ ಜಾಸ್ತಿ. ಮೀಥೇನ್ ಅನಿಲ ಒಂದು ದಹ್ಯ ಅನಿಲ, ಇಂಧನವೂ ಕೂಡ ಹೌದು. ಸೊ ಬಿಡುಗಡೆಯಾಗತಕ್ಕಂತಹ ಈ ಮೀಥೇನ್ ಅನಿಲವನ್ನ ನಾವು ರೈತರು ಏನ್ ಮಾಡ್ತಾರೆ, ಗೃಹ ಉಪಯೋಗಿ ಬಳಕೆಗೆ ಅದನ್ನ ಅಡಿಗೆ ಮಾಡೋದಕ್ಕಾಯ್ತು, ನೀರನ್ನ ಕಾಯಿಸೋದಕ್ಕಾಯ್ತು, ಮತ್ತು ಅದರಿಂದ ಬೆಳಕನ್ನ ಪಡ್ಕೊಳ್ಳೋದಕ್ಕಾಯ್ತು ಈ ಅನಿಲವನ್ನ ಜೈವಿಕ ಅನಿಲವನ್ನ ಪಡ್ಕೊಂಡು ನಾವು ಗೃಹ ಬಳಕೆಗೆ ಮಾಡ್ಕೋಬಹುದು. ನೋಡಿ, ಸೌದೆ ಉಳಿತಾಯ ಆದಂಗಾಯ್ತು. ಮತ್ತೆ ಜೈವಿಕ ಅನಿಲ ಉರಿದಾಗ ಹೊಗೆ ಇಲ್ಲ, ಉಂಟಾದಂತಹ ಶೇಷವಸ್ತು ಕಡಿಮೆ. ಗೊತ್ತಾಯ್ತಾ? ಅದ್ರ ಜೊತೆಗೆ ಒಂದು ನಿಗದಿತವಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ LPG ಗಿಂತಲೂ ಏನು ತೊಂದರೆ ಇಲ್ಲ. ನೀವೇನೊಂದು ನಿರ್ದಿಷ್ಟವಾಗಿ ಸೂಕ್ತವಾಗಿ ಅದನ್ನು ಬಹಳ ಕೇರ್ಫುಲ್ ಆಗಿ ಬಳಕೆ ಮಾಡಿದಾಗ ಜೈವಿಕ ಅನಿಲ ನಮ್ಮ ಬಳಕೆಗೆ ಬರ್ತದೆ. ಸೊ ಅದನ್ನು ಕೂಡ ನಾವು ಬಳಸಬಹುದು, ಜೈವಿಕ ಅನಿಲ. ಅದಾದ್ಮೇಲೆ ಜಲಜನಕ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಜಲಜನಕ ಒಂದು ಇಂಧನವೇ ಅಂತವ. ಹೌದು ಮಕ್ಕಳ, ಆದರೆ ಜಲಜನಕವನ್ನು ನಾವು ಎಲ್ಲೂ ಕೂಡ ಇಂಧನವಾಗಿ ಬಳಸೋದಿಲ್ಲ. ಬಹಳ ಕಡಿಮೆ ಅದನ್ನು ಇಂಧನವಾಗಿ ಬಳಸೋದಕ್ಕೆ ಬಹಳ ಮುಂಜಾಗರೂಕತೆಯಿಂದ ಅದನ್ನು ಬಳಸಬೇಕಾಗ್ತದೆ, ಜಲಜನಕವನ್ನು ಅನಿಲವಾಗಿ ಬಳಸಬೇಕಂದ್ರೆ. ಕಾರಣ ಯಾಕೆಂದ್ರೆ ಎಲ್ಲ ಇಂಧನಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡತಕ್ಕಂತಹ ಏಕೈಕ ದಹನಶೀಲ ವಸ್ತು ಅಥವಾ ದಹನಶೀಲ ಅನಿಲ ಇಂಧನ ಜಲಜನಕ ಇರ್ತದೆ. ಸೊ ಹಾಗಾಗಿ ನಾವು ಅದನ್ನ ಹೆಚ್ಚಾಗಿ ಇಂಧನವಾಗಿ ನಾವು ಬಳಸೋದಕ್ಕೆ ಹೋಗೋದಿಲ್ಲ. ಹೀಗೆ ಇದು ಜಲಜನಕ ಹಾಗಾದ್ರೆ ಎಲ್ಲಿ ಇಂಧನವಾಗಿ ಬಳಕೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಈ ಜಲಜನಕ ಅನ್ನೋದು ನಕ್ಷತ್ರಗಳಲ್ಲಿ ಮೂಲ ಇಂಧನ, ನಕ್ಷತ್ರಗಳ ಮೂಲ ಇಂಧನ ಜಲಜನಕ. ಹಾಗಾಗಿ ಸೂರ್ಯ ಒಂದು ನಕ್ಷತ್ರ, ಅದು ನಿಮಗೆ ಗೊತ್ತಿದೆ. ಯಾವುದೇ ನಕ್ಷತ್ರಗಳ ಮೂಲ ಅಂತ ನಾವೇನಾದ್ರು ಕೇಳಬೇಕ್ರೆ ಅದರಲ್ಲಿ ಜಲಜನಕವೇ ಮೂಲ. ಈ ಜಲಜನಕ ಹತ್ಕೊಂಡು ಉರಿತಾ ಇರೋದ್ರಿಂದಲೇ ನಕ್ಷತ್ರಗಳು ಅಷ್ಟು ಪ್ರಕಾಶಮಾನವಾಗಿ ಹೊಳೆಯೋದು, ಅಷ್ಟು ಪ್ರಕಾಶಮಾನವಾಗಿ ಮಿನುಗುವುದು. ಅರ್ಥ ಆಯ್ತಾ ಮಕ್ಕಳ? ಮಿನುಗ್ತದೆ. ಓಕೆ, ಇಲ್ಲಿ ಬನ್ನಿ. ಇದರದ್ದು ಶಕ್ತಿ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ನಾವು ಅಳೆಯಬೇಕಾಗ್ತದೆ, ಇವುಗಳ ಶಕ್ತಿ ಮತ್ತು ಸಾಮರ್ಥ್ಯ. ಹಾಗಾದರೆ ಈ ಇಂಧನಗಳ ಸಾಮರ್ಥ್ಯವನ್ನ, ಶಕ್ತಿಯನ್ನು ನಾವು ಕ್ಯಾಲೋರಿ ಮೌಲ್ಯಗಳಲ್ಲಿ ಅಳಿತೀವಿ. ಹಾಗಾದ್ರೆ ಕ್ಯಾಲೋರಿ ಮೌಲ್ಯ ಎಂದರೇನು? 1 kgಯಷ್ಟು ಇಂಧನ ದಹಿಸಿ ಬಿಡುಗಡೆ ಮಾಡಿರ್ತಕ್ಕಂತಹ ಶಕ್ತಿಯನ್ನ ನಾವೇನಂತ ಕರಿತೀವಿ? ಕ್ಯಾಲೋರಿ ಮೌಲ್ಯ. ತುಂಬಾ ಇಂಪಾರ್ಟೆಂಟು. 1 kg ಅಷ್ಟು ಇಂಧನ ದಹಿಸಿ ಬಿಡುಗಡೆ ಮಾಡತಕ್ಕಂತಹ ಶಾಖ ಶಕ್ತಿ ಇದೆಯಲ್ಲ, ಬಿಡುಗಡೆ ಮಾಡುವ ಶಾಖದ ಶಕ್ತಿ, ಶಾಖ ಮತ್ತು ಬೆಳಕು ಒಟ್ಟಿಗೆ ತಗೊಳ್ಳೋಣ. ಶಾಖದ ಶಕ್ತಿಯನ್ನು ನಾವು ಏನಂತ ಕರಿತೀವಿ? ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ 1 kg ಅಷ್ಟು ಇಂಧನ ದಹಿಸಿ ಬಿಡುಗಡೆ ಮಾಡತಕ್ಕಂತಹ ಶಾಖ ಶಕ್ತಿಯ ಪ್ರಮಾಣವನ್ನ ನಾವು ಕ್ಯಾಲೋರಿ ಮೌಲ್ಯ. ಈ ಕ್ಯಾಲೋರಿ ಮೌಲ್ಯ ಯಾವ್ಯಾವ್ದು ಎಷ್ಟೆಷ್ಟು ಇರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಸ್ವಲ್ಪ ಗಮನ ಹರಿಸಿ ಪಟ್ಟಿ ಕಡೆ ನೋಡಿ. ಮೊದಲಿಗೆ ಬೆರಣಿ, ಸಗಣಿಯಿಂದ ಮಾಡಿದಂತಹ ಬೆರಣಿ 6000ದಿಂದ 8000 ಕಿಲೋಜೌಲ್ ಪರ್ ಕೆಜಿ. ಕಿಲೋಜೌಲ್ ಅಂತ ಕರೀತೀವಿ, ಕಿಲೋಜೌಲ್ ಪರ್ ಕೆಜಿ ಇಷ್ಟಿರ್ತದೆ. ಸಾಮಾನ್ಯವಾಗಿ 1 kg ಬೆರಳಿನಲ್ಲಿ ಒಂದು ಸರಳವಾಗಿರತಕ್ಕಂತಹ ಅಡಿಗೆ ಮಾಡೋದು, ಅನ್ನ ಸಾಂಬಾರ್ ಮುದ್ದೆ ಅಷ್ಟು 1 kg ಅಷ್ಟು ಬೆರಳಿನಲ್ಲಿ ನಾವು ಕೆಲಸ ಮಾಡೋದು. ಅರ್ಥ ಆಯ್ತಾ? ಈ ರೀತಿ ಇರ್ತದೆ. ಓಕೆ, ಇನ್ನು ಅದು ಪ್ರಮಾಣ ತಿಳ್ಕೊಳ್ತಾ ಹೋಗಿ ಜಾಸ್ತಿ ಆಗ್ತಾ ಹೋಗ್ತದೆ. ನೋಡಿ, ಅದೇ ಕಟ್ಟಿಗೆಯನ್ನು ತೆಗೆದುಕೊಂಡ್ರೆ ಕಟ್ಟಿಗೆಯಲ್ಲಿ 17,000ದಿಂದ 22,000, 1 kg ಅಷ್ಟು ಕಟ್ಟಿಗೆಯಲ್ಲಿ ಇನ್ನು ಎಕ್ಸ್ಟ್ರಾ ಏನ್ ಮಾಡ್ಬೋದು? ಕಾಫಿ ಟೀ ಮಾಡ್ಬೋದು, ಅಡಿಗೆ ಮಾಡಿ ಕಾಫಿ ಟೀ ಮಾಡ್ಬೋದು. ಸೊ ಅಷ್ಟು ಪ್ರಮಾಣದ ಶಾಖವನ್ನ ನಾವು 1 kg ಕಟ್ಟಿಗೆಯಿಂದ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಕಲ್ಲಿದ್ದಲಿನಲ್ಲಿ ಇನ್ನೂ ಜಾಸ್ತಿ ಬಿಡುಗಡೆ ಆಗ್ತಕ್ಕಂಥ ಶಾಖದ ಪ್ರಮಾಣ. ಸೊ 25,000ದಿಂದ 33,000 ಕಿಲೋಜೌಲ್ಸ್ ಪರ್ ಕೆಜಿ.
ಇನ್ನ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆಯಲ್ಲಿ ನಾವು ಅಡಿಗೆ ಮಾಡಕ್ ಆಗೋದಿಲ್ಲ. ಸಿಮೆಂಟಲ್ಲಿ ಅಡಿಗೆ ಮಾಡ್ಬೋದು, ಆದ್ರೆ ದೊರೆಯುವಿಕೆ ಕಡಿಮೆ ಇದೆ, ಇರಲಿ. ಆದ್ರೂ ಕೂಡ 1 kg ಪೆಟ್ರೋಲ್ ಆಗಿರ್ಬೋದು ಅಥವಾ ಡೀಸೆಲ್ ಆಗಿರ್ಬೋದು ಅಥವಾ ಸೀಮೆಣ್ಣೆ ಆಗಿರ್ಬೋದು, ಅವುಗಳನ್ನು ಉರಿಸಿದಾಗ ನಮಗೆ 45,000 ಕಿಲೋಜೌಲ್ಗಳಷ್ಟು ಶಕ್ತಿ ದೊರೆಯುತ್ತೆ. ಸೊ ಹಾಗಾಗಿ ಈ ಶಕ್ತಿಯನ್ನು ನಾವೇನ್ ಮಾಡ್ತೀವಿ, ದ್ವಿಚಕ್ರ ವಾಹನಗಳನ್ನ ಓಡಿಸೋದಕ್ಕೆ, ಅಂದ್ರೆ ಲೀಟರ್ಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ಗಳನ್ನು ಹಾಕಿಕೊಂಡು ನಾವು ಭಾರಿ ವಾಹನಗಳನ್ನ ಮತ್ತೆ ಸಾಮಾನ್ಯವಾಗಿ ದ್ವಿಚಕ್ರ ವಾಹನಗಳನ್ನು ಓಡಾಡಿಸೋದಕ್ಕೆ ನಾವು ಬಳಸ್ತೀವಿ. ಅರ್ಥಾಯ್ತಾ ಮಕ್ಕಳ? ಸೊ ನೀವು ಹೇಳ್ಬೋದು, ಸರ್ 1 ಲೀಟರ್ನಷ್ಟು ಪೆಟ್ರೋಲ್ ಅಥವಾ ಡೀಸೆಲ್ ನಲ್ಲಿ ನಾವು ಸುಮಾರು 60 ಕಿಲೋಮೀಟರ್ ಬೈಕ್ ಹೊಡಿತೀವಲ್ಲ ಅಂತ. ಹೌದು, ನಿಯಂತ್ರಣ ಸ್ಥಿತಿಯಲ್ಲಿ ನಾವು ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನ ಇಂಜಿನ್ಗಳಲ್ಲಿ ದಹಿಸೋದಕ್ಕೆ ಸಾಧ್ಯ ಇದೆ. ನಿಯಂತ್ರಣ ಸ್ಥಿತಿಯಲ್ಲಿ ನೀವು ಅದನ್ನೇ 1 kg ಪೆಟ್ರೋಲ್ ಅಷ್ಟನ್ನ ಯಾವುದೋ ಒಂದು ಡಬ್ಬದಲ್ಲಿ ಹಾಕಿ, ಯಾವುದೋ ಒಂದು ತಗಡಿಗಳ ಡಬ್ಬದಲ್ಲಿ ಹಾಕಿ ಹತ್ಕೊಂಡು ಇರೋದು ಪ್ರಕಾಶವಾಗಿ ದಗದಗ ಹತ್ಕೊಂಡು ಕೇವಲ ಒಂದು 5-6 ನಿಮಿಷ ಹತ್ಕೊಂಡು ಬಿಡ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಅದು ನಾವು ಅದನ್ನ ತಡೆಗಟ್ಟೋದು ಕಷ್ಟ, ಅದು ದಹಿಸುವಿಕೆಯ ಪ್ರಮಾಣವನ್ನು ನಾವು ತಡೆಗಟ್ಟೋದು ಕಷ್ಟ. ಅದಕ್ಕಾಗಿ ಏನ್ ಮಾಡ್ತೀವಿ, ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ಎಂಜಿನಿನ ಒಳಗಡೆ ದಹಿಸುವ ಹಾಗೆ ಮಾಡ್ತೀವಿ. ಎಂಜಿನಿನ ಒಳಗಡೆನೇ ದಹಿಸುವ ಹಾಗೆ ಮಾಡ್ತೀವಿ, ಕಂಟ್ರೋಲ್ಡ್ ಆಗಿ. ಓಕೆ, ಇಲ್ಲಾಂದ್ರೆ ನಮಗೆ ಕಷ್ಟ ಹೊರಗಡೆ ಮಾಡೋದು. ಅದಾದ್ಮೇಲೆ ಇನ್ನು ಮೀಥೇನ್ ಅನಿಲ ಜಾಸ್ತಿ ಎಲ್ಲಿ ಬಿಡುಗಡೆ ಆಗ್ತದೆ, ಅದು ನಿಮ್ಮ ಒಂದು ಚೂರು ಗಮನದಲ್ಲಿರಲಿ. ಕೊಳೆಯತಕ್ಕಂತಹ ವಸ್ತುಗಳು ಎಲ್ಲಿರ್ತವೆ ಅಥವಾ ಕೊಳೆಯುತ್ತಿರತಕ್ಕಂತಹ ವಸ್ತುವಿನ ರಾಶಿ ಎಲ್ಲಿರ್ತದೆ, ಆ ವಸ್ತುವಿನ ರಾಶಿನಲ್ಲಿ ಮೀಥೇನ್ ಬಿಡುಗಡೆ ಆಗ್ತದೆ. ಕೆಲವೊಮ್ಮೆ ನೀವು ಟಿವಿಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಓದಿರ್ತೀರಾ, ಎಲ್ಲೋ ಒಂದ್ ಕಡೆ ಕೊಳೆತ ಜಾಗದಲ್ಲಿ ಬೆಂಕಿ ಅದಾರ್ಕದೆ ಹತ್ಕೊಂತ. ಬೆಂಕಿ ಅದಾರ್ಕದೆ ಹತ್ಕೊಳ್ಳೋದಿಲ್ಲ, ಅಲ್ಲಿ ದಹನಶೀಲ ವಸ್ತು ಇರಬೇಕು, ಅಲ್ಲಿ ಯಾವುದಾದ್ರೂ ಒಂದು ಇಂಧನ ಇರಬೇಕು. ಆ ಇಂಧನ ಇದ್ದಾಗ ಶಾಖಕ್ಕೆ ಹತ್ಕೊಂಡಿರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕೊಳೆತಿರತಕ್ಕಂಥ ವಸ್ತುಗಳ ರಾಶಿ ಇದ್ದಾಗ ಅಲ್ಲಿ ಬಿಡುಗಡೆ ಇರತಕ್ಕಂತಹ ಮೀಥೇನ್ ಅನಿಲ ಏನಾಗ್ತದೆ, ಹತ್ಕೊಂಡಿರೋದಕ್ಕೆ ಸಹಾಯ ಮಾಡ್ತದೆ. ಓಕೆ, ಸೊ ಆ ಒಂದು ಕಾರಣದಿಂದ ಮೀಥೇನ್. ಸೊ ಮೀಥೇನ್ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲ ಇದು ಕೂಡ ಭೂಮಿಯಲ್ಲಿ ನಾವು ಈ ಕಲ್ಲಿದ್ದಲಿನ ಗಣಿಗಳಲ್ಲಿ ಹೊರತೆಗೆಬೇಕಾದರೆ ಇಂಧನದಲ್ಲಿ 3 ರೀತಿಯ ಇಂಧನಗಳನ್ನು ನಾವು ಕಾಣ್ತೀವಿ. ಒಂದು ಘನ ಸ್ಥಿತಿನಲ್ಲಿರತಕ್ಕಂತಹ ಇಂಧನ, ಇನ್ನೊಂದು ದ್ರವ ಸ್ಥಿತಿನಲ್ಲಿರತಕ್ಕಂತಹ ಇಂಧನ, ಇನ್ನೊಂದು ಅನಿಲ ಸ್ಥಿತಿನಲ್ಲಿರತಕ್ಕಂತಹ ಇಂಧನ. ಘನ, ದ್ರವ ಮತ್ತು ಅನಿಲ. ಸೊ ಘನ ಸ್ಥಿತಿನಲ್ಲಿ ಇರತಕ್ಕಂಥದ್ದು ಕಲ್ಲಿದ್ದಲಾಗುತ್ತೆ. ದ್ರವ ಸ್ಥಿತಿನಲ್ಲಿ ಪೆಟ್ರೋಲಿಯಂ ಅಂತ ಕರಿತೀವಿ ಅಥವಾ ಖನಿಜ ತೈಲ ಅಂತ ಕರಿತೀವಿ. ಅನಿಲ ಸ್ಥಿತಿಗೆ ಬಂದಾಗ ನಾವು ಹೇಳೋದೇ ಸಂಪೀಡಿತ ನೈಸರ್ಗಿಕ ಅನಿಲ. ಜೊತೆಗೆ ಮೀಥೇನಿನ ಪ್ರಮಾಣ ಜಾಸ್ತಿ ಇರ್ತದೆ. ಸಂಪೀಡಿತ ನೈಸರ್ಗಿಕ ಅನಿಲದಲ್ಲಿ ಮೀಥೇನಿನ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಇದು ಹತ್ಕೊಂಡಿದ್ದಾಗ ನೋಡಿ ಎಷ್ಟಿದೆ, 50,000 ಕಿಲೋಜೌಲ್ ಪರ್ ಕೆಜಿ ಅಷ್ಟು ಶಾಖ ಬಿಡುಗಡೆ ಆಗ್ತದೆ. 1 kg ಮೀಥೇನ್ ಅನಿಲವನ್ನು ಇಟ್ಕೊಂಡು ಅಥವಾ 1 kg ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಇಟ್ಕೊಂಡು ನಾವು ಸಂಪೂರ್ಣವಾಗಿ ಸುಮಾರು 3-4 ಬಾರಿ ಅಥವಾ 5-6 ಬಾರಿ ಅಡಿಗೆ ಸಂಪೂರ್ಣವಾಗಿ ಮಾಡ್ಬೋದು. ಅಷ್ಟೇ ಅನಿಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಗೆ ಮಾಡ್ಬೋದು. ಒಂದು 5-6 ದಿನಗಳು ಅಡಿಗೆ ಮಾಡ್ಬೋದು ಅಂದ್ಕೊಳ್ಳಿ, ಅಷ್ಟು ಪ್ರಮಾಣದ ಶಾಖ ಇರ್ತದೆ. ಅರ್ಥ ಆಯ್ತಾ? ಸೊ ಹೀಗೆ ನೈಸರ್ಗಿಕ ಅನಿಲವನ್ನು ನಾವು ಅಡಿಗೆಗೆ ಬಳಸ್ತಾ ಇಲ್ಲ. ಇವತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳನ್ನ ನಾವು ವಾಹನಗಳಲ್ಲಿ ಇಂಧನವಾಗಿ ಬಳಸ್ತಾ ಇದ್ದೀವಿ. ಇನ್ನು ನಮ್ಮ ಕಡೆ ಅದು ಚಾಲು ಇಲ್ಲ, ಆದರೆ ದೆಹಲಿಯಲ್ಲಿ ಮತ್ತೆ ಕೆಲವು ಬ್ಯಾಂಗ್ಳೂರ್ ಸಿಟಿಗಳಲ್ಲಿ ಆಟೋಗಳಿಗೆ ಹಾಕ್ತಾರೆ ಇಂಧನವನ್ನ, CNG. ದೆಹಲಿಗಳಲ್ಲಿ ಬಸ್ಗಳು ಮತ್ತು ಆಟೋ ರಿಕ್ಷಾಗಳು, ಕಾರ್ಗಳಲ್ಲಿ CNG ಬಳಸ್ತಾರೆ. ಬಾಂಬೆಗಳಲ್ಲಿ ಬಳಸ್ತಾರೆ. ಅದೇ ಹೆಚ್ಚು ದಟ್ಟಣಿರತಕ್ಕಂಥ ಪ್ರದೇಶಗಳಲ್ಲಿ ಇಂಧನದ ಕೊರತೆ ಉಂಟಾಗಬಾರ್ದು, ಅದನ್ನ ನೀಗಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಕಡೆ ಏನ್ ಮಾಡ್ತಾರೆ, ಈ ಸಂಪೀಡಿತ ನೈಸರ್ಗಿಕ ಅನಿಲವನ್ನ ಬಳಸ್ತಾರೆ. ಸೊ ಇದರಲ್ಲಿ ಮೀಥೇನ್ ಒಂದು ಪ್ರಮುಖ ಘಟಕವಾಗಿ ಇರ್ತದೆ. ಅದಾದ್ಮೇಲೆ ನಮ್ಮ ಮನೆಗಳಲ್ಲಿ ಬಳಸತಕ್ಕಂತಹ LPG ನಿಮಗೆಲ್ಲ ಗೊತ್ತಿದೆ. ಸಿಲಿಂಡರ್ ನಲ್ಲಿ ಗ್ಯಾಸ್ ತುಂಬಿದೆ ಅಂತ. ಆಕ್ಚುಲಿ ಸಿಲಿಂಡರ್ ನಲ್ಲಿ ಗ್ಯಾಸ್ ಇರೋದಿಲ್ಲ, ಅದರೊಳಗಡೆ ಇರೋದು ದ್ರವಿತ ಪೆಟ್ರೋಲಿಯಂ ಅನಿಲ. ನಾವೇನಿದೆ ಬ್ಯೂಟೇನ್ ಇದೆಯಲ್ಲ, ಬ್ಯೂಟೇನ್ ಹೊರಗಡೆ ಅನಿಲ ರೂಪದಲ್ಲಿರುತ್ತೆ. ಅದನ್ನ ಸ್ವಲ್ಪ ಒತ್ತಡಕ್ಕೆ ಒಳಪಡಿಸಿದಾಗ, ಸಿಲಿಂಡರ್ನ ಒಳಗಡೆ ಒತ್ತಡಕ್ಕೆ ಒಳಪಡಿಸಿದಾಗ ಅದು ದ್ರವ ರೂಪಕ್ಕೆ ಬರ್ತದೆ. ಹಾಗಾಗಿ ಸಿಲಿಂಡರ್ನ ಅಳ್ಳಾಡಿಸಿದ್ರೆ ನೀರು ಅಳ್ಳಾಡ್ದಂಗೆ ಅಳ್ಳಾಡುತ್ತೆ ಅಥವಾ ಎಣ್ಣೆಗಳು ಅಳ್ಳಾಡ್ದಂಗೆ ಅಳ್ಳಾಡ್ತದೆ. ಕಾರಣ ಏನಂದ್ರೆ ಅನಿಲವು ಸಂಪೀಡನೆಗೆ ಒಳಗಾಗಿ ದ್ರವ ರೂಪಕ್ಕೆ ಬಂದಿರುತ್ತದೆ, ಸಂಪೀಡಿತ ಅನಿಲ. ಸೊ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದ್ರದ್ದು ಕೂಡ ಮೀಥೇನ್ಗಿಂತ ಸ್ವಲ್ಪ ಜಾಸ್ತಿ, 55,000
ಕಿಲೋಜೌಲ್ ಪರ್ ಕೆಜಿ ಅಷ್ಟು ಶಕ್ತಿಯನ್ನ ಅದು ಒದಗಿಸಿಕೊಡ್ತದೆ, ಶಾಖ ಶಕ್ತಿಯನ್ನು ಒದಗಿಸಿ ಕೊಡ್ತದೆ. ಸೊ ಇದರದ್ದು ಬಳಕೆ ಈಸಿ, ಆದ್ರೆ ಮೇಂಟೆನೆನ್ಸ್ ಸ್ವಲ್ಪ ಬಹಳ ಜಾಗರೂಕತೆಯಿಂದ ಇರಬೇಕು. ಅಂದ್ರೆ LPG ಹೊತ್ಕೊಂಡು ಉರಿಯೋದಕ್ಕೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ದೊರೆಯುವ ರೀತಿ ಇರಬೇಕು. ಹಾಗಾಗಿ ಅದು ಕಿಟಕಿಗಳಿರುವ ಕಡೆ, ಹೆಚ್ಚಾಗಿ ಗಾಳಿ ಆಡುವ ಕಡೆ ನೀವು ಗ್ಯಾಸ್ ಸ್ಟವ್ ಅನ್ನ ಇಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಬ್ಯೂಟೇನ್ ಅನಿಲ ಸ್ವಲ್ಪ ಲೀಕೇಜ್ ಏನಾದ್ರು ಮಾಡಿದಾಗ ವಾಸನೆ ಗೊತ್ತಾಗ್ತದೆ. ಅದರಲ್ಲಿ ಈಥೈಲ್ ಮರ್ಕ್ಯಾಪ್ಟನ್ ಎಂಬ ರಾಸಾಯನಿಕವನ್ನ ಮಿಶ್ರಣ ಮಾಡಿರ್ತಾರೆ. ಆ ಈಥೈಲ್ ಮರ್ಕ್ಯಾಪ್ಟನ್ ಎಂಬ ರಾಸಾಯನಿಕ ಹೊರಗೆ ಬಂದಾಗ ವಾಸನೆ ಗೊತ್ತಾಗೋದಿಲ್ಲ. ಸೊ ಇಂತಹ ಬ್ಯೂಟೇನ್ ಅನಿಲವನ್ನ ನಾವು ಹೆಚ್ಚಿನ ಪ್ರಮಾಣದ ಗಾಳಿ ಆಡತಕ್ಕಂಥ ಜಾಗಗಳಲ್ಲಿ ಇಟ್ಟು ಸ್ಟವ್ಗಳಲ್ಲಿ ಅದನ್ನು ನಾವು ಅಡುಗೆಗಳನ್ನ ನಮ್ಮ ನಿತ್ಯ ಕೆಲಸಗಳನ್ನ ಮಾಡ್ಕೋಬೇಕು. ಹಾಗಾಗಿ ಹುಷಾರಾಗಿರ್ಬೇಕು. ಯಾಕಂದ್ರೆ 55,000 ಕಿಲೋ ಜೌಲ್ ಪರ್ ಕೆಜಿ ಅಷ್ಟು ಶಕ್ತಿ ಬಿಡುಗಡೆ. ಇನ್ನು ಜೈವಿಕ ಅನಿಲ ಆಗಲೇ ಹೇಳಿದ ಹಾಗೆ ಬಯೋಗ್ಯಾಸ್ ಅಂತ ಕರಿತೀವಿ. ಇದರಿಂದಲೂ ಕೂಡ ನಮ್ಮ ಮನೆಗೆ ಬೇಕಾಗಿರತಕ್ಕಂಥ ಹೆಚ್ಚಿನ ಪ್ರಮಾಣದ ಇಂಧನದ ಬಳಕೆಯನ್ನು ನಾವು ಇದೊಂದರಿಂದಲೇ ಮಾಡ್ಕೋಬಹುದು. ಆದರೆ ಮನೆಗಳಲ್ಲಿ ನಾವು ಪಶು ಸಂಗೋಪನೆ ಮಾಡಬೇಕು. ಹೆಚ್ಚಿನ ಎಮ್ಮೆಗಳು, ದನಗಳು, ಹಸುಗಳನ್ನು ಕಟ್ಟೋದು, ಎತ್ತುಗಳನ್ನು ಕಟ್ಟೋದು ಮಾಡಿದ್ದೆ ಆದಲ್ಲಿ ನಾವು ಜೈವಿಕ ಅನಿಲವನ್ನು ನಾವೇ ಉತ್ಪತ್ತಿ ಮಾಡಿಕೊಂಡು ಅದರ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಇನ್ನು ನಿಮಗೆ ಹೇಳಿದೆ, ಮೂಲ ಸ್ವರೂಪವಾಗಿರತಕ್ಕಂಥ ಜಲಜನಕ ನಕ್ಷತ್ರಗಳ ಮೂಲ ರೂಪ ಅಲ್ಲ, ನಕ್ಷತ್ರಗಳ ಮೂಲ ಸ್ವರೂಪ, ಮೂಲ ಇಂಧನ ಜಲಜನಕ ನಾವೆಲ್ಲೂ ಕೂಡ ಹೆಚ್ಚಾಗಿ ಬಳಸೋಕ್ಕಾಗೋದಿಲ್ಲ. ಆದರೆ ಯಾಕೆಂದ್ರೆ 1,50,000 ಕಿಲೋ ಜೌಲ್ನಷ್ಟು 1,50,000 ಕಿಲೋ ಜೌಲ್ಗಳಷ್ಟು ಶಕ್ತಿ ಬಿಡುಗಡೆಯಾದಾಗ ಇಂತಹ ಬಿಡುಗಡೆಯಾಗತಕ್ಕಂಥ ಶಾಖದಿಂದ ಪಾತ್ರೆಗಳು ಉಳಿತವ. ಸ್ವಲ್ಪ ಯೋಚನೆ ಮಾಡಿ. ನೀವೇನಾದ್ರೂ ಈ ಜಲಜನಕದ ಅನಿಲಲ್ಲಿ ಅಡಿಗೆ ಮಾಡಕ್ಕೆ ಏನಾದ್ರು ಹೋದ್ರೆ ನಾವು ಇಟ್ಟಿರತಕ್ಕಂಥ ಪಾತ್ರೆಗಳು ಹಾಗೆ ಕರಗೆ ಹೋಗ್ಬಿಡ್ತವೆ. ಯಾಕೆಂದ್ರೆ ಆ ಶಾಖವನ್ನು ತಕ್ಕೊಳ್ಳತಕ್ಕಂತಹ ಪಾತ್ರೆಗಳನ್ನು ನಾವೇನು ನಿರ್ಮಾಣ ಮಾಡೋದಕ್ಕಾಗಿಲ್ಲ, ಲೋಹದ ಪಾತ್ರೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಆಗಲಿಲ್ಲ. ಅಷ್ಟು ಶಾಖ ಇರ್ತದೆ, ಅಷ್ಟು ಶಕ್ತಿ ಇರ್ತದೆ. 1,50,000 ಕಿಲೋ ಜೌಲ್, 1,50,000 ಕಿಲೋ ಜೌಲ್ ಅಷ್ಟು ಶಾಖವನ್ನು ತಡ್ಕೊಳ್ಳತಕ್ಕಂಥ ಸಾಮರ್ಥ್ಯ ಇಲ್ಲ. ಸಾಮಾನ್ಯವಾಗಿ ಈ ಬೈದಿಕ ವಿದ್ಯುತ್ ಕ್ರಿಯಾಕಾರಿಗಳಲ್ಲೂ ಕೂಡ ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂ ಅಂತ ಇಂಧನವನ್ನು ಬಳಸ್ತಾರೆ ಹೊರತು ಈ ಜಲಜನಕವನ್ನು ಬಳಸೋದು ಬಹಳ ಕಷ್ಟ. ಆದರೆ ಸೊ ಈ ಜಲಜನಕದ ಪರಮಾಣುಗಳಿಂದ ನಾವು ಅಣುಬಾಂಬುಗಳನ್ನ ತಯಾರು ಮಾಡ್ತಾರೆ. ಆದರೆ ಜಲಜನಕದ ಅನಿಲದಿಂದ ಮುಂದೆ ಎಲ್ಲೋ ಒಂದ್ ಕಡೆ ಜಲಜನಕ ಉತ್ಪಾದನೆ ಬಹಳ ಈಸಿ. ನೀರನ್ನ ವಿಭಜನೆ ಮಾಡಿಬಿಟ್ರೆ, ಸಾಮಾನ್ಯ ನೀರನ್ನು ವಿಭಜನೆ ಮಾಡಿಬಿಟ್ರೆ ಅಲ್ಲಿ ಒಂದ್ ಕಡೆ ಜಲಜನಕ ಬಿಡುಗಡೆ ಆಗ್ತದೆ, ಒಂದ್ ಕಡೆ ಆಮ್ಲಜನಕ ಬಿಡುಗಡೆ ಆಗ್ತದೆ. ಸೊ ಬಿಡುಗಡೆ ಆಗತಕ್ಕಂಥ ಜಲಜನಕವನ್ನು ಇಂಧನವಾಗಿ ಬಳಸೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ವಿಜ್ಞಾನಿಗಳು ಇವುಗಳನ್ನ ಅಂತಹ ಯಂತ್ರಗಳನ್ನ ಕಂಡುಹಿಡಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಹೀಗೆ ಇಂಧನಗಳು ಮತ್ತು ಅವುಗಳ ದಕ್ಷತೆಗೆ ಅನುಗುಣವಾಗಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅವುಗಳ ಪ್ರಯೋಜನವನ್ನ ಪಡ್ಕೊಳ್ತೀವಿ. ಇದು ಒಂದು ಹಂತ. ಅದಾದ್ಮೇಲೆ ಈ ಇಂಧನಗಳು ದಹಿಸಿದಾಗ ನೋಡಿ, ಪೆಟ್ರೋಲ್ ದ್ವಿಚಕ್ರ ವಾಹನಗಳಲ್ಲಿ ದಹಿಸುತ್ತದೆ, ಕಾರು ಮತ್ತು ಜೀಪ್ಗಳಲ್ಲಿ ದಹಿಸುತ್ತದೆ, ಡೀಸೆಲ್ ಅನ್ನು ತೆಗೆದುಕೊಂಡಾಗ ಭಾರಿ ವಾಹನಗಳಲ್ಲಿ ದಹಿಸುತ್ತದೆ. ಸೊ ಇವುಗಳಿಂದ ಬಿಡುಗಡೆ ಆಗತಕ್ಕಂತಹ ವಸ್ತುಗಳು ಏನಿದೆ ಅಥವಾ ಅನಿಲಗಳೇನಿದೆ ಅವು ಸ್ವಲ್ಪ ತೊಂದರೆಯನ್ನ ಉಂಟು ಮಾಡ್ತದೆ. ಸೊ ಇಂಧನಗಳನ್ನ ಉಳಿಸಿದಾಗ ಮೂಲತಃವಾಗಿ ನಿನ್ನೆ ಹೇಳಿದ ಇಂಗಾಲದ ಮಾನಾಕ್ಸೈಡ್ ಹಾನಿಕಾರಕ ಅನಿಲ, ವಿಷಕಾರಿ ಅನಿಲ, ದೇಹದ ಅನಾರೋಗ್ಯವನ್ನು ಉಂಟು ಮಾಡ್ತದೆ ಮತ್ತು ರಕ್ತದ ಸಾಮರ್ಥ್ಯವನ್ನ ಕುಗ್ಗಿಸುತ್ತದೆ ಅಂತ ಹೇಳಿದ್ವಿ. ಇನ್ನ ಇಂಗಾಲದ ಡೈಆಕ್ಸೈಡ್ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡ್ತದೆ. ಇಂಗಾಲದ ಡೈಆಕ್ಸೈಡ್ ಎಲ್ಲಿ ಜಾಸ್ತಿ ಬಿಡುಗಡೆ ಆಗ್ತದೋ ಆ ಒಂದು ಪ್ರದೇಶದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗ್ತದೆ. ಉಷ್ಣತೆ ಹೆಚ್ಚಿಗೆ ಆದಾಗ ಅಲ್ಲಿರತಕ್ಕಂಥ ಸಸ್ಯವರ್ಗಗಳಿಗೆ ಬಹಳ ತೊಂದರೆ ಆಗ್ತದೆ. ಅದನ್ನು ನಾವು ಹಸಿರುಮನೆ ಪರಿಣಾಮ ಅಂತ ಕರಿತೀವಿ, ಇಂಗಾಲದ ಡೈಆಕ್ಸೈಡ್. ದೆನ್ ಗಂಧಕದ ಡೈಆಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್ಗಳು ಕೂಡ ಕಾರ್ಖಾನೆಗಳು ಮತ್ತು ಕೈಗಾರಿಕೆಗಳಲ್ಲಿ ಬಿಡುಗಡೆ ಆಗ್ತವೆ. ಈ ರೀತಿ ಬಿಡುಗಡೆಯಾಗುವುದರಿಂದ ಇವು ಅನಿಲಗಳ ಒಂದು ಸಂಯುಕ್ತಗಳೇನಾಗ್ತದೆ, ಮೋಡದ ನೀರಿನೊಂದಿಗೆ ಬೆರೆತು ಆಮ್ಲ ಮಳೆಯನ್ನ ಉಂಟು ಮಾಡ್ತದೆ. ಆಮ್ಲ ಮಳೆ, ಪರಿಸರ ಮಾಲಿನ್ಯದಲ್ಲಿ ಆಮ್ಲ ಮಳೆ ಅಂತ ತಿಳ್ಕೊಂಡಿದ್ದೇವೆ. ಇಂಗಾಲದ ಡೈಆಕ್ಸೈಡ್ ನೀರು, ಕಾರ್ಬಾನಿಕ್ ಆಮ್ಲ ಉಂಟಾಗ್ತದೆ. ಗಂಧಕದ ಡೈಆಕ್ಸೈಡ್ ನೀರು, ಸಲ್ಫ್ಯೂರಸ್ ಆಮ್ಲ ಉಂಟಾಗ್ತದೆ. ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ನೀರು, ನೈಟ್ರಿಕ್ ಆಮ್ಲ ಉಂಟಾಗ್ತದೆ. ಹೀಗೆ ಆಮ್ಲಗಳು ಉಂಟಾಗಿ ಮಳೆ ಆಮ್ಲದ ರೂಪದಲ್ಲಿ ಬಂದಾಗ ಏನಾಗ್ತದೆ, ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ. ಸೊ ದಹನ ಕ್ರಿಯೆ ಒಂದು ಕಡೆ ವರವಾದರೆ ಇನ್ನೊಂದು ಕಡೆ ಶಾಪ ಅಂತ ಹೇಳ್ತೀವಿ.
ಯಾಕೆಂದ್ರೆ ಅವುಗಳಿಂದ ಬಿಡುಗಡೆ ಆಗತಕ್ಕಂತಹ ವಸ್ತುಗಳು ಏನಾಗ್ತದೆ, ಆಮ್ಲಮಳೆಯನ್ನು ಉಂಟು ಮಾಡೋದ್ರಲ್ಲಿ, ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಅರ್ಥ ಆಯ್ತಾ? ಅದಾದ್ಮೇಲೆ ಈ ಆಮ್ಲಮಳೆಯ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು, ಈ ಸಂಯುಕ್ತಗಳು ವಾತಾವರಣದಲ್ಲಿ ಹೆಚ್ಚಾದಾಗ ಏನಾಗ್ತದೆ, ಇಡೀ ಭೂಮಿಯ ಮೇಲಿನ ಉಷ್ಣತೆ ಜಾಸ್ತಿ ಆಗ್ತಾ ಹೋಗ್ತದೆ. ಉಷ್ಣತೆ ಜಾಸ್ತಿ ಆಗ್ತದೆ, 5-6 ಡಿಗ್ರಿ ಉಷ್ಣತೆ ಜಾಸ್ತಿ ಆಗೋದಿಲ್ಲ, ಅರ್ಧ ಡಿಗ್ರಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದನ್ನು ನಾವು ಜಾಗತಿಕ ತಾಪಮಾನದ ಏರಿಕೆ ಅಂತ ಕರಿತೀವಿ. ಜಾಗತಿಕ ತಾಪಮಾನದ ಏರಿಕೆ, ತಾಪಮಾನದ ಏರಿಕೆ ಅಂತ ಕರಿತೀವಿ. ಈ ಜಾಗತಿಕ ತಾಪಮಾನದ ಏರಿಕೆ ಒಂದು ದೊಡ್ಡ ಸವಾಲು. ಕಾರಣ ಏನಂದ್ರೆ, ತಾಪಮಾನ ಕಡಿಮೆ ಇದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಹಿಮ ಇದೆ ಅಂತ ನಿಮ್ಗೆ ಗೊತ್ತಿದೆ, ಹಿಮದ ಪರ್ವತಗಳಿವೆ. ಅಟ್ಲಾಂಟಿಕ್ ಮತ್ತು ಅಂಟಾರ್ಟಿಕಾಗಳ ಉತ್ತರ ಮತ್ತು ದಕ್ಷಿಣದಲ್ಲಿ ಹಿಮದ ದೊಡ್ಡ ದೊಡ್ಡ ಪರ್ವತಗಳು, ಹಿಮಚ್ಛಾದಿತ ಪ್ರದೇಶ ಇದೆ. ಅಂತ ಹಿಮಚ್ಛಾದಿತ ಪ್ರದೇಶ ಕಡಿಮೆ ಉಷ್ಣತೆ ಇದ್ದಾಗ ಹಾಗೆ ಇರ್ತದೆ. ಉಷ್ಣತೆ ಏನಾದರೂ ಒಂದು ಅರ್ಧ ಡಿಗ್ರಿ, 1 ಡಿಗ್ರಿ ಜಾಸ್ತಿ ಆಯ್ತಂದ್ರೆ ಹಿಮ ಕರಗೋದಕ್ಕೆ ಶುರುವಾಗ್ತದೆ. ಹಾಗಾದ್ರೆ ಕರಗಿದ ಹಿಮ ಎಲ್ಲಿ ಹೋಗಬೇಕು? ಕರಗಿದ ಹಿಮ ಏನಿದ್ರೆ ಸಾಗರ ಮತ್ತು ಸಮುದ್ರವನ್ನ ಸೇರಬೇಕು. ಕರಗಿದಂತಹ ಬಹು ದೊಡ್ಡ ದೊಡ್ಡ ಬೃಹತ್ ಪರ್ವತಗಳು ಕರಗಿದಾಗ ನೀರಿನ ಪ್ರಮಾಣ ಸಾಗರ ಮತ್ತು ಸಮುದ್ರಗಳಲ್ಲಿ ಹೆಚ್ಚಾದಾಗ ಏನಾಗ್ತದೆ, ಸಾಗರದ ಆಜುಬಾಜು, ಸಮುದ್ರದ ಆಜುಬಾಜುಗಳಲ್ಲಿರತಕ್ಕಂತಹ ಪಟ್ಟಣಗಳೇನಾಗ್ತವೆ, ನೀರಿನ ಮಟ್ಟ ಏರಿದಾಗ ಅವು ಕೂಡ ಮುಳುಗಿ ಹೋಗ್ತವೆ. ಅರ್ಥ ಆಯ್ತಾ? ಸೊ ಜಾಗತಿಕ ತಾಪಮಾನದ ಏರಿಕೆಯಿಂದ ದೊಡ್ಡ ದೊಡ್ಡ ಬೃಹತ್ ಪಟ್ಟಣಗಳು ಕೂಡ ಮುಳುಗುವಂತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತೀವಿ. ಹೀಗೆ ನಾನಾ ರೀತಿಯಾದಂತಹ ತೊಂದರೆಗಳನ್ನ ಈ ಜಾಗತಿಕ ತಾಪಮಾನದ ಏರಿಕೆಯಿಂದ ಕಾಣ್ತೀವಿ. ಆಮ್ಲ ಮಳೆಯಿಂದ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಹಸಿರುಮನೆ ಪರಿಣಾಮದಿಂದ ನಾವು ಒಂದು ಸ್ವಾಭಾವಿಕವಾಗಿರತಕ್ಕಂಥ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ನಾವು ತೊಂದರೆಗಳನ್ನ ಕಾಣ್ತೀವಿ. ಹಾಗಾಗಿ ಈ ದಹಿಸುವಿಕೆ ಅನ್ನುವುದು ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿರ್ಬೇಕು. ಯಾಕೆಂದ್ರೆ ಇಂಗಾಲದ ಡೈಆಕ್ಸೈಡ್ ಸಸ್ಯಗಳಿಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕೇ ಬೇಕು. ಇಂಗಾಲದ ಡೈಆಕ್ಸೈಡ್ ಬೇಕು ಅಂತ ಅದರ ಪ್ರಮಾಣವನ್ನು ಜಾಸ್ತಿ ಮಾಡಕ್ ಹೋಗ್ಬಾರ್ದು, ಹೋಗ್ಲಿ ಅದರ ಪ್ರಮಾಣವನ್ನು ಕಡಿಮೆ ಮಾಡಕ್ ಹೋಗ್ಬಾರ್ದು. ಕಡಿಮೆ ಅಂತೂ ಆಗೋದಿಲ್ಲ, ಪ್ರಮಾಣ ಯಾವತ್ತೂ ಕೂಡ ಏನಾಗ್ತಾ ಹೋಗ್ತದೆ, ಜಾಸ್ತಿನೇ ಆಗ್ತದೆ. ಸೊ ಹಾಗಾಗಿ ದಹನಶೀಲತೆಯಿಂದ ಬಿಡುಗಡೆ ಆಗತಕ್ಕಂತಹ ಇತರೆ ವಸ್ತುಗಳನ್ನ ಆದಷ್ಟುವೇ ಕಡಿಮೆ ಮಾಡಿ ಅವು ಬಿಡುಗಡೆ ಆಗದ ಹಾಗೆ ಉತ್ತಮವಾದಂತಹ ಇಂಧನವನ್ನು ನಾವು ರೂಪಿಸೋದಕ್ಕೆ, ತಯಾರು ಮಾಡೋದಕ್ಕೆ ನಾವು ರೆಡಿ ಇರಬೇಕು. ಹೀಗೆ ಮಾಡಿದ್ದೇ ಅದರಲ್ಲಿ ನಾವು ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗೆ ದಹನ ಕ್ರಿಯೆ ಒಂದು ಕಡೆ ವರವೂ ಹೌದು, ಇನ್ನೊಂದು ಕಡೆ ಶಾಪವೂ ಹೌದು. ಆದರೆ ಜ್ವಾಲೆಯ ಪ್ರಮಾಣಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ, ಅದರ ಪ್ರಯೋಜನಗಳನ್ನು ಪಡ್ಕೊಳ್ತೀವಿ. ಓಕೆ ಮಕ್ಕಳ? ಸೊ ಇಲ್ಲಿಗೆ ಈ ಪಾಠ ಮುಗಿಯುತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ ನಿಮ್ಮ ಶಿಕ್ಷಕರನ್ನು ಭೇಟಿ ಮಾಡಿ ನಿಮ್ಮ ಡೌಟ್ಗಳನ್ನು ಬಗೆಹರಿಸ್ಕೊಳ್ರಿ ಮಕ್ಕಳು.